ಶರ್ಮಾ ಸರ್, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಪಕ್ಕದ ರಾಜ್ಯದ ಪಾಲಿಕೆ ರಿಸಲ್ಟ್ ನಮಗದು ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಎಷ್ಟರ ಮಟ್ಟಿಗೆ ಸೀಮಿತ? ನೋ ಟು ಎಲೆಕ್ಷನ್ಸ್ ಆರ್ ಸೇಮ್. ಅವತ್ತು ಹಂಗಾಯ್ತು, ಇವತ್ತು ಹಿಂಗಾಗುತ್ತೆ. ನೋ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಐ ಬಿನ್ ವಾಚಿಂಗ್ ಪಾಲಿಟಿಕ್ಸ್ ಫಾರ್ ದ ಪಾಸ್ಟ್ 50 years. 83ನೇ ಇಸ್ವಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು. 85ನೇ ಇಸ್ವಿ ಅದು ಇಂದಿರಾ ಗಾಂಧಿ ಕೊಲೆ ನಂತರ ಅವರು ಇದು ಮಾಡಿದ್ರು, ಏನು ವಿಧಾನಸಭೆ ವಿಸರ್ಜನೆ ಮಾಡಿದ್ರು, ಮತ್ತೆ ಚುನಾವಣೆ ಆಯಿತು, ಮತ್ತೆ ಅವರು ಅಧಿಕಾರಕ್ಕೆ ಬಂದರು. ಅಂದರೆ ಕೆಲವೇ ವರ್ಷಗಳ ನಂತರ ಜನತಾ ಪಾರ್ಟಿ ಹೋಯಿತು. ದಿ ಕಾಂಗ್ರೆಸ್ ಕ್ಯಾಮ್ ಬ್ಯಾಕ್ ಟು ಪವರ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೇ ಅವಾಗ ಗೆದ್ವಿ ಇವಾಗ ಯಾಕೆ ಗೆಲ್ಲಿಲ್ಲ ಅನ್ನೋ ಹಂಗೆ ಆಗೋದಿಲ್ಲ ಅದು. ಬಿಕಾಸ್ ದ ಸಿಚುಯೇಷನ್ ಇಸ್ ಡಿಫ್ರೆಂಟು. ಮಹಾರಾಷ್ಟ್ರದಲ್ಲಿ ಲೀಡರ್ಶಿಪ್ಪು, ಅವರ ಇಮೇಜು, ಅವರ ರೆಪ್ಯುಟೇಷನ್ನು, ಅವರ ಕ್ರೆಡಿಬಿಲಿಟಿನೇ ಬೇರೆ, ಅಕ್ಸೆಪ್ಟಬಿಲಿಟಿನೇ ಬೇರೆ. ಕರ್ನಾಟಕದಲ್ಲೇ ಬೇರೆ. ಈಗ ಅವರಲ್ಲಿ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಮುಖ್ಯಮಂತ್ರಿ, BJP ರೂಲಿಂಗ್ ಪಾರ್ಟಿ, ಶಿವಸೇನಾ ರೂಲಿಂಗ್ ಪಾರ್ಟಿ ಪರ ಮತ ಕೊಟ್ಟರು ಅಂತ ಒಂದು ಸುಲಭವಾಗಿ ಹೇಳ್ಬಿಡ್ಬೋದು. ಇಲ್ಲಿ ಹೆಂಗಂದರೆ ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಪಾರ್ಟಿ, ಆಡಳಿತ ಪಾರ್ಟಿ ಕಾಂಗ್ರೆಸ್ಸು, ಸಿದ್ದರಾಮಯ್ಯ CM, DK ಶಿವಕುಮಾರ್ ಡೆಪ್ಟಿ CM, ಹಾಗಾಗಿ ನಾವು ಗೆದ್ಬಿಡ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ, ಅವರಾದ್ರೂ ಆಗಲಿ ಇವರಾದ್ರೂ ಆಗಲಿ ತಪ್ಪೋದು. ನೋ, ಯು ಕ್ಯಾನಾಟ್ ಕಂಪೇರ್. ನೋ ಟು ಎಲೆಕ್ಷನ್ಸ್ ಆರ್ ಸಿಮಿಲರ್. ಓಕೆ ಆಯಿತಾ? ಅದು ಮೊದಲನೇ ಭಾಗ. ಎರಡನೇ ಭಾಗ, ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಪಾಸಿಟಿವ್ ವೋಟ್ ತೊಗೊಂಡು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಯಾರು? BJP. ನಾವು ಪಾಸಿಟಿವ್ ವೋಟು, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, 1.5-2 ವರ್ಷದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ಅಂತ ನಿಮ್ಗೆ ಅನ್ಸಿದ್ರೆ ನಮ್ಗೆ ವೋಟ್ ಕೊಡಿ ಅಂತ ಕೇಳಿದ್ರು, ಕೊಟ್ಟರು. ನಾನ್ ಮರಾಠಿಗರು, ಮುಸ್ಲಿಮು, ಅದೆಲ್ಲದಕ್ಕಿಂತ ನೋಡಿದ್ದಾರೆ. ದಿ ಪಾಲಿಟಿಕ್ಸ್ ಆಫ್ ಡೆವಲಪ್ಮೆಂಟ್, ಪಾಲಿಟಿಕ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅಂಡ್ ಪಾಲಿಟಿಕ್ಸ್ ಆಫ್ ಕಲ್ಚರಲ್ ರಿನೈಸೆನ್ಸ್, ಅದಕ್ಕೆ ಆ 3 ವಿಷಯ ಮುಂದಿಟ್ಕೊಂಡು, ಮತ್ತೆ ಪಾಲಿಟಿಕ್ಸ್ ಆಫ್ ಮೈನಾರಿಟಿ ಅಪೀಸ್ಮೆಂಟ್ ಅದನ್ನು ಇಟ್ಕೊಂಡು ಅವರು ವೋಟ್ ಕೇಳಿದ್ರು, ವೋಟ್ ಕೊಟ್ಟರು. ಬೇರೆಯವ್ರನ್ನ ತಿರಸ್ಕಾರ ಮಾಡಿದ್ರು. ಜನ ವೋಟ್ ಕೊಡಲಿಲ್ಲ, ತಿರಸ್ಕಾರ ಅಂತ ಹೇಳಬಾರ್ದು. ಅವರ ಪ್ರಜಾಪ್ರಭುತ್ವದಲ್ಲಿ ವೋಟ್ ಕೊಟ್ಟಿಲ್ಲ ಅವ್ರಿಗೆ, ಇವರು ವೋಟ್ ಕೊಟ್ಟಿದ್ದಾರೆ ಇವ್ರಿಗೆ. ಅದೇ ಆಗ ರಿಸಲ್ಟ್ ಇಲ್ಲೂ ಬಂದುಬಿಡುತ್ತೆ ಅಂತ ಇವ್ರೇನು ಕೆಲವರು ಹೇಳ್ತಾ ಇದ್ದಾರೆ. ನೋ, ಐ ವಿಲ್ ನಾಟ್ ಅಗ್ರಿ ವಿತ್ ದೆಮ್. ಈಗ ಕುಮಾರಸ್ವಾಮಿ ಅವ್ರ ಮಾತು ಹೇಳಿದ್ರು, ಐ ಫುಲ್ಲಿ ಅಗ್ರಿ ವಿತ್ ಕುಮಾರಸ್ವಾಮಿ. ಅವ್ರೇನು ಹೇಳಿದ್ರು ನೋಡ್ರಿ, ಮಹಾರಾಷ್ಟ್ರ ಎಲೆಕ್ಷನ್ನೇ ಬೇರೆ, ಕರ್ನಾಟಕ ಎಲೆಕ್ಷನ್ನೇ ಬೇರೆ, ಪ್ರಭುತ್ವ ಮಾತಾಡಿದ್ದಾರೆ ಅವರು. ಸೊ ಇಲ್ಲಿಯ ಲೀಡರ್ಶಿಪ್ಪು, ಉದಾಹರಣೆಗೆ ಇವರು BJP ಲೀಡರ್ಸ್ ಹೇಳ್ತಾರೆ, ದೇರ್ ಇಸ್ ಅನ್ ಆ್ಯಂಟಿ ಕಾಂಗ್ರೆಸ್ ಮೂಡ್ ಇನ್ ಕರ್ನಾಟಕ. ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟು ಲ್ಯಾಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ, ಇಷ್ಟು ಮೈನಾರಿಟಿ ಅಪೀಸ್ಮೆಂಟ್ ಆಗ್ತಾ ಇದೆ, ಹಾಗಾಗಿ ಆಡಳಿತ ವಿರೋಧಿ ಅಲೆ ಇದೆ. ಸಿ ಐ ಟೆಲ್ ಯು ವಾಟ್, ಚುನಾವಣೆ ಗೆಲ್ಲಕ್ಕೆ ಯು ನೀಡ್ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಒಂದು ಚೆರಿಸ್ಮ್ಯಾಟಿಕ್ ಲೀಡರ್, ಎರಡನೇದು ಸ್ಟ್ರಾಂಗ್ ಕ್ಯಾಡರ್ ಅಟ್ ದಿ ಗ್ರಾಸ್ ರೂಟ್ ಲೆವೆಲ್. ಸೊ ಕಾಂಗ್ರೆಸ್ಗೆ ಇವತ್ತು ಸಿದ್ದರಾಮಯ್ಯ, DK ಶಿವಕುಮಾರ್, ದೇ ಆರ್ ದಿ ಟೂ ವಾರ್ ಹಾರ್ಸಸ್. ದೇ ಆರ್ 2 ವಾರ್ ಹಾರ್ಸಸ್. ರೂಲಿಂಗ್ ಪಾರ್ಟಿ ಅವರು ಸ್ಟ್ರಾಟಜಿ ಮಾಡೋಕ್ಕೆ ಗೊತ್ತು ಅವ್ರಿಗೆ ಹೆಂಗೆ ಅಂತ. ಅಪೋಸಿಷನ್ಗೆ ಬರಲ್ವಾ? BJP ಸ್ಟ್ರಾಟಜಿ ಮಾಡೋಕ್ಕೆ ಬರಲ್ವಾ? ಬರುತ್ತೆ. BJP ಲೀಡರ್ಸ್ ಇಲ್ವಾ? ಇದ್ದಾರೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಇವ್ರು ಹೇಳುವಂಥ ಕೊಲ್ಯಾಪ್ಸ್ ಆಫ್ ಲಾ ಆ್ಯಂಡ್ ಆರ್ಡರು, ಮೈನಾರಿಟಿ ಅಬ್ಯೂಸ್ಮೆಂಟು, ಕರಪ್ಷನ್ನು, ಲಾಲೆಸ್ನೆಸ್ ಏನಿದೆ, ಅದನ್ನು ಎಷ್ಟರ ಮಟ್ಟಿಗೆ ಇವರು ನನ್ನ ಪರವಾಗಿ ಕನ್ವರ್ಟ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಒಂದು ನಿಮಿಷ, ಸಂಘಟನೆ ಮಾಡೋರಿಲ್ವಾ? ಧೀಮಂತ ನಾಯಕರಿಲ್ವಾ? ಇಲ್ಲ ಅಂತಿಲ್ಲ. ಟು ವಾಟ್ ಎಕ್ಸ್ಟೆಂಟ್ I will be able to Vidya ಅವರೇ, to what extent I will be able to convert that anti-Congress mood. ಈಗ 83ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಆರ್ಗುಂಡರಾವ್ ಮುಖ್ಯಮಂತ್ರಿ, 83 ಚುನಾವಣೆ ಆಯಿತು. ಜನತಾ ಪಾರ್ಟಿಗೆ ದೇವೇಗೌಡರು, MP ಪ್ರಕಾಶ್, GH ಪಟೇಲು, ರಾಮಕೃಷ್ಣ ಹೆಗಡೆ, PGR ಸಿಂಧಿಯಾ ಇವರೆಲ್ಲ ಇದ್ದಂಥ ನಾಯಕರು 96 ಸೀಟ್ ಗೆದ್ಬಿಟ್ರು. BJPಗೆ 18 ಸೀಟು. ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆ್ಯಂಟಿ ಕಾಂಗ್ರೆಸ್ ಮೂಡ್ ಕ್ರಿಯೇಟ್ ಮಾಡಿದ್ದು ಅವತ್ತಿನ ಅಧ್ಯಕ್ಷ AK ಸುಬ್ಬಯ್ಯ. ಯಾಕೆ 150 ಸೀಟ್ ಗೆಲ್ಲಿಲ್ಲ? ಸ್ಟ್ರಾಂಗ್ ಕ್ಯಾಡರ್ ಬೇಕಲ್ಲ. ಅವತ್ತು ಸ್ಟ್ರಾಂಗ್ ಕ್ಯಾಡರ್ ಇರಲಿತ್ತು BJPನಲ್ಲಿ, ಇವಾಗಿದೆ, ಇಲ್ಲ ಅಂತಿಲ್ಲ. ಎಷ್ಟರ ಮಟ್ಟಿಗೆ ಈ ಆ್ಯಂಟಿ ಕಾಂಗ್ರೆಸ್ ಮೂಡ್ನ ನನ್ನ ಪರವಾಗಿ ನಾನು ಕನ್ವರ್ಟ್ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಪ್ರಕಾರ ನಾನು ಹೇಳ್ತಾ ಇಲ್ಲ, ಇವ್ರು ಹೇಳ್ತಾ ಇರೋದು. ಇವ್ರು ಹೇಳುವಂತ ಆಂಟಿ ಕಾಂಗ್ರೆಸ್ ಮೂಡ್ನ ಅವರ ಪಕ್ಷದ ಪರವಾಗಿ ಹೇಗೆ ಕನ್ವರ್ಟ್ ಮಾಡ್ಕೋತಾರೆ
ಹೇಗೆ ವಸತಿ ಫುಲ್ ಮಾಡ್ತಾರೆ ಇಲಾಖೆಯಲ್ಲಿ ಅನ್ನೋದು ಭ್ರಷ್ಟಾಚಾರ, ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಣ್ಮಕ್ಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡೋದು ಅಥವಾ ಒಂದು ಬ್ಯಾನರ್ ವಿಚಾರಕ್ಕೆ ಒಂದು ಮರ್ಡರ್, ಇದೆಲ್ಲವೂ ಕೂಡ ಜನಕ್ಕೆ ಅಷ್ಟೊಂದು ನಾಟಿರಲ್ಲ ಅನ್ಕೊಳ್ತಾರೆ. ಎಕ್ಸಾಂಪಲ್ ನಾನು ಇತ್ತೀಚಿನ ಬೆಳವಣಿಗೆ ನಿಮ್ ಗಮನಕ್ಕೆ ತಂದೆ, ಹೇಳ್ತಾ ಹೋದ್ರೆ ಬೇಕಾದಷ್ಟು ಇದಾವೆ. RR ನಗರ ಶಾಸಕನ ಕತೆ ಈಚೆ ತೆಗೆದು ಬಿಟ್ಬಿಟ್ರೆ ಇವೆಲ್ಲ ಮುಚ್ಚೋಗುತ್ತೆ ಅಂತೀರಾ? ಕೇಳಿ ಏನು ಕೇಳಿ ಸೀತಾರಾಮ್ ಅವರೇ? ಬರ್ತೀನಿ, ಅದೇ ಗೊತ್ತಾ, ಬರ್ತೀನಿ. ಅತ್ಯಾಚಾರ, ಧಮಕಿ, ಕೊಲೆ ಬೆದರಿಕೆ, ಬಹಳ ಮುಖ್ಯ. ಕೊಲೆ ಬೆದರಿಕೆ ಏನು ಅಂದ್ರೆ ಬಂದೆ ಈಗ ಅದೇ ಮುಂಬೈ ಪಾಲಿಕೆ ರಿಸಲ್ಟ್ ಇಲ್ಲಿಗೆ ಪರಿಣಾಮಕಾರಿ ಆಗುತ್ತಾ ಅಂತ ಬಂದಾಗ ಕುಮಾರಸ್ವಾಮಿ ಅವರು ಬಹಳ ಪ್ರಬುದ್ಧತೆಯಲ್ಲಿ ಮಾತಾಡಿದ್ರು ಅಂತ ಸರ್ ಹೇಳ್ತಾ ಇದ್ರು. ನೀವ್ ಹೇಳಿ ಈಗ ಏನ್ ನಿರೀಕ್ಷೆ ಮಾಡ್ತಾ ಇದೀರಿ? ಫ್ರೆಂಡ್ಲಿ ಫೈಟಾ ಅಥವಾ ಇನ್ನೂ ಕೂಡ ಡಿಸಿಷನ್ ಆಗಿಲ್ವಾ? ಯಾರ ಜೊತೆ ಹೋಗ್ತೀರಿ? ನಟರಾಜ್ ಗೌಡ್ರು ಒಂದು ಮಾತಾಡಿದ್ರು, ನಾಗೇಂದ್ರ JDS ಅವರು ವಿಜಯ್ ಅವರೇ, ಚುನಾವಣೆಯಲ್ಲಿ ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಫ್ರೆಂಡ್ಲಿ ಫೈಟ್. ಫೈಟ್ ಈಸ್ ಫೈಟ್, ಫೈಟ್ ಈಸ್ ಫೈಟ್, ನೋ ಫೈಟ್ ನೋ ಫೈಟ್ ಅಷ್ಟೇ. ಇವತ್ತು ನಟರಾಜ್ ಗೌಡ್ರು ಅಂತ ಹೇಳಿದ್ರು, Friendly ಕಾಂಗ್ರೆಸ್ fight ಎಲ್ಲ ಇಲ್ಲ. ವಕ್ತಾರರು, ರಾಷ್ಟ್ರೀಯ ಕಥೆ ವಕ್ತಾರ ಅದಲ್ಲ. ಇವತ್ತು ಅದೆಲ್ಲ ಕಥೆ. ರಾಷ್ಟ್ರೀಯ ವಕ್ತಾರ ಅಂತ ನಟರಾಜ್ ಗೌಡ್ರು ಅಂತ ಹೇಳಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಕೂತ್ಕೊಂಡು JDSಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರವರೇ, ರಾಜ್ಯಾಧ್ಯಕ್ಷರವರೇ, ಯುವತ ಅಧ್ಯಕ್ಷರವರೇ ಅಂತ. ಹೌದು ಸ್ವಾಮಿ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿರೋದು ಸನ್ಮಾನ್ಯ ದೇವೇಗೌಡರು, ಬೆಂಗಳೂರು ಮೇಯರ್ ಆಗಿರೋದು JDS ಪಕ್ಷದಿಂದನೇ, ಯಾವ ಪಕ್ಷದ JDS ಅಧಿಕಾರ ಪಕ್ಷದಿಂದನೇ ಕೊಟ್ರು ಮುಂದೆ ಸರ್? ಮುಖ್ಯಮಂತ್ರಿ ಯಾವ ಆಗಿರೋದು, ಪಕ್ಷದವರು ಸಹಾಯ ಉಪಮುಖ್ಯಮಂತ್ರಿ ಮಾಡಿದ್ರು? ಈಗ ಸಹಾಯ ಅಂತ ಬಂದಾಗ ಅನಿವಾರ್ಯ ಇದ್ದ ಪಕ್ಷದ ಜೊತೆ ನಾವು ಸೇರಿದ್ವಿ, ಅವರು ಸೇರಿದ್ದಾರೆ. ಇಲ್ಲಿ ಒಂದೇ ನೋಡಿ ತಪ್ಪು ನೋಡಿ, ನೋಡಿ ನೀವು ಇಲ್ಲಿ ಪಾಯಿಂಟ್ ಔಟ್ ಮಾಡ್ಬೇಕಾಯ್ತು. ಕಾಂಗ್ರೆಸ್ ಇಲ್ಲಿ ಬರೀ JDS ಡಿಪೆಂಡ್ ಆಗಿದೆ ಅಂತ ಹೇಳೋದು ಮಹಾ ತಪ್ಪು. ಕಾಂಗ್ರೆಸ್ಗೆ ಅನಿವಾರ್ಯ ಇತ್ತು, JDS ಮನೆ ಬಾಕಲು ಬಂತು. ಬಿಜೆಪಿಗೆ ಅನಿವಾರ್ಯ ಇತ್ತು, ಒಳ್ಳೆ ನಾಯಕತ್ವ ಇದೆ, ಅವ್ರು ಗುರುತಿಸ್ತು. ಸೊ ಅಲ್ಲಿ ಒಂದು ನೀವು ಒಂದು ತುಲನೆ ಮಾಡಬೇಕಾಗುತ್ತೆ ಪರಿಸ್ಥಿತಿಗಳನ್ನ. ಡಿಪೆಂಡ್ ಆಗಿ ಹೋಗಿರ್ಲಿಲ್ಲ. ಇವತ್ತು JDS ಪಕ್ಷದಿಂದ ಮೇಯರ್ ಕೊಟ್ಟಿದ್ದೀವಿ, BBMP ಹುಟ್ಟಾಕಿದೆ, JDS ಪಕ್ಷ